ನಾನು ದೇವರಾಜ್ ರೆಡ್ಡಿ, ಜಲತಜ್ಞ, ಚಿತ್ರದುರ್ಗದ ರೈನ್ ವಾಟರ್ ಬೋರ್ಡ್ ಸಂಸ್ಥೆ ಮುಖ್ಯಸ್ಥ. ನಾನು ಇಲ್ಲಿ ದೇವರಹೊಸಳ್ಳಿ ಗ್ರಾಮಕ್ಕೆ ಬಂದಿದ್ದೇನೆ. ಇಲ್ಲಿ ನಮ್ಮ ಜೊತೆಗೆ ನಂಜಪ್ಪ ಸರ್ ಇದ್ದಾರೆ, ಅವ್ರ ತೋಟಕ್ಕೆ ಬಂದಿದ್ದೇನೆ. ಅವ್ರದ್ದು ಈ ಜಾಗ ನೀವು ನೋಡ್ತಾ ಇದ್ದಾರಲ್ಲ, ಪಂಚತರಂಗಿಣಿ ಅನ್ನೋದು ಒಂದು ತೋಟ. ವಿಶೇಷವಾದಂಥ ಪಂಚತರಂಗಿಣಿ ಅಂದರೆ ಏನು, ಯಾವ ಥರ ತೋಟ ಮಾಡಬೇಕು, ಇದರಿಂದ ಏನು ಲಾಭ ಅನ್ನೋದ್ರ ಬಗ್ಗೆ ನಾನು ಹೇಳೋಕ್ಕಿಂತಲೂ ಅವರಿಂದಲೇ ಮಾಹಿತಿ ತಗೊಳ್ಳೋಣ. ಸರ್ ನಂಜಪ್ಪ ಸರ್ ನಮಸ್ಕಾರ. ನನ್ನ ಹೆಸರು ನಂಜಪ್ಪ ಅಂದ್ಬಿಟ್ಟು. ನನ್ನ ಫೋನ್ ನಂಬರು 9448947405. ದೇವರಹೊಸಳ್ಳಿ ಗ್ರಾಮ, ದೇವರಹೊಸಳ್ಳಿ ವೀರಭದ್ರ ಸ್ವಾಮಿ ದೇವಸ್ಥಾನದ ಸಮೀಪದಲ್ಲೇ ನಮ್ಮ ಜಮೀನಿದೆ. ಈ ಜಮೀನಿನಲ್ಲಿ ಒಂದು 30 ಗುಂಟೆನಲ್ಲಿ ನಾವು ಪಂಚತರಂಗಿಣಿ ಇದರಲ್ಲಿ ಇಲ್ಲಿ ಪ್ರಸನ್ನ ಕುಮಾರ್ ಅಂತ ಇದ್ದಾರೆ ಒಬ್ರು. ಅವರು ಇದರಲ್ಲೆಲ್ಲ ತುಂಬಾ ಅನುಭವ ಇದೆ. ಅವರ ಮಾರ್ಗದರ್ಶನದಲ್ಲಿ ಮತ್ತು ಅಮ್ಮನಘಟ್ಟದ ಮಹೇಶ್ ಅವರು ಮತ್ತು ಅವರು ಆರ್ಗ್ಯಾನಿಕ್ ರೈತರು, ಮತ್ತು ಇಲ್ಲಿ GVG ಶಾಸ್ತ್ರಿಗಳು ಅಂತ ಇದ್ದಾರೆ. ಅವರು ತುಂಬಾ ಆರ್ಗ್ಯಾನಿಕ್ ಬಗ್ಗೆ ಒಲವು. ಪ್ರತಿ ಭಾನುವಾರ ನಾವು ತುಮಕೂರಿನಲ್ಲಿ ಪಾಲಿಟೆಕ್ನಿಕ್ ಮತ್ತು ಯೂನಿವರ್ಸಿಟಿ ಮಧ್ಯದಲ್ಲಿ ಕುವೆಂಪು ನಗರಕ್ಕೊಂದು ರಸ್ತೆ ಹೋಗುತ್ತೆ. ಆ ರಸ್ತೆಯಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ 5:30 11 ಗಂಟೆವರೆಗೂ ನಾವು ಆರ್ಗ್ಯಾನಿಕ್ ರೈತರುಗಳನ್ನ ನಾವೇ ಸೆಲೆಕ್ಟ್ ಮಾಡಿ ಆ ರೈತರುಗಳು ಬೆಳೆದಂತ ಹಣ್ಣು ಹಂಪಲು ಮತ್ತು ತರಕಾರಿಗಳನ್ನೆಲ್ಲ ತಂದು ಮಾರ್ತಾರೆ. ಅದು ನಮಗೆ ಅದರಿಂದ ಎಷ್ಟು ಅನುಕೂಲ ಆಗುತ್ತೆ ಅಂತಂದ್ರೆ, ಅದು ಕೆಮಿಕಲ್ ಇಲ್ಲದೆ ಆರ್ಗ್ಯಾನಿಕ್ ರೀತಿಯಲ್ಲಿ ಬೆಳೆದಿರೋದ್ರಿಂದ ಇವತ್ತು ತಾವು ನೋಡ್ತಾ ಇದ್ದೀರಿ, ಪರಿಸರದಲ್ಲಿ ಎಲ್ಲ ವಿಷಮುಕ್ತವಾಗಿದೆ. ಆದ್ರಿಂದ ವಿಷಮುಕ್ತವಲ್ಲದ ಆಹಾರವನ್ನು ತಿನ್ಬೇಕು ಅಂದ್ಬಿಟ್ಟು ಮತ್ತು ನಮ್ಮ ತುಮಕೂರು ಜನತೆಗೆ ಸಿಗ್ಬೇಕು ಅಂದ್ಬಿಟ್ಟು ನಾವು ಆರ್ಗ್ಯಾನಿಕ್ ಸಂತೆನ ನಡೆಸ್ತಾ ಇದ್ದೀವಿ. ತುಂಬಾ ಚೆನ್ನಾಗಿ ಬರ್ತಾ ಅದು ತುಂಬಾ ಚೆನ್ನಾಗಿ ನಡೀತಾ ಇದೆ. ಅಲ್ಲಿಗೆ ಡಾಕ್ಟರ್ಗಳು ಮತ್ತು ಅಸಿಸ್ಟೆಂಟ್ ಕಮಿಷನರ್ ಪೊಲೀಸ್ ಎಲ್ಲರೂ ಬರ್ತಾರೆ. ಅವರೆಲ್ಲ ಬಂದು ತುಂಬಾ ಖುಷಿಯಾಗಿ ಅವ್ರ ಸಂಸಾರ ಸಮೇತ ಬಂದು ಅವ್ರ ವಾರಕ್ಕೆ ಬೇಕಾದ ಹಣ್ಣು ಹಂಪಲು ಮತ್ತು ತರಕಾರಿಗಳನ್ನ ತಗೊಂಡೋಗ್ತಾರೆ. ಅದನ್ನ ನೋಡಿ ನಾವ್ಯಾಕೆ ಒಂದು ನಮ್ಮ ಸ್ವಂತ ಜಮೀನಲ್ಲಿ ಒಂದು ಪಂಚತರಂಗಿಣಿ ಈ ವಿಧಾನದಲ್ಲಿ ಆರ್ಗ್ಯಾನಿಕ್ ಒಂದು ಇಡೀ ಸೀಮೆ ಗೊಬ್ಬರನೂ ಅಲ್ಲದೆ ಬರೀ ಎರೆಹುಳಿನ ಗೊಬ್ಬರ ಮತ್ತು ಈ ಕಾಂಪೋಸ್ಟು ಇಂಥದ್ನ ಬೆಳಿಬಾರ್ದು ಅಂದ್ಬಿಟ್ಟು ನಾವು ಇಲ್ಲಿ ನಮ್ಗೆ ಇದರಲ್ಲಿ 30 ಗುಂಟೆ ಜಮೀನಿನಲ್ಲಿ ತೆಂಗಿನ ಗಿಡ 40 ಅಡಿ 40 ಅಡಿ ಚಚ್ಚೌಕನಾಗಿ 40 ಅಡಿ 40 ಅಡಿಯಲ್ಲಿ ಹಾಕಿದ್ದೀವಿ. ಅದರ ಮಧ್ಯೆ 9 ಅಡಿ 9 ಅಡಿಗೆ ಟ್ರೆಂಚ್ ಮಾಡಿ, ಟ್ರೆಂಚ್ನಲ್ಲಿ ಮತ್ತೆ 9 ಅಡಿ 9 ಅಡಿಗೆ ಅಡಿಕೆ ಗಿಡ ಹಾಕ್ಸಿದ್ದೀವಿ. ಈ ಮತ್ತು ಈ 40 ಅಡಿ 40 ಅಡಿ ಈ ಮಧ್ಯದಲ್ಲಿ ಬರೋ ಇದರಲ್ಲಿ ಅದು ನಂಬರ್ಗಳು ಕೊಟ್ಟಿದ್ದಾರೆ. ನಮ್ಮ ಪ್ರಸನ್ನ ಅವರ ನಂಬರ್ಗಳು ಕೊಟ್ಟರು. ಆ ನಂಬರ್ಗಳ ಪ್ರಕಾರ ಹಣ್ಣಿನ ಗಿಡಗಳು ಅಂದ್ರೆ ಮಾವಿದೆ, ಹಲಸಿದೆ, ಚಕೋತ ಇದೆ, ಸೀಬೆ ಇದೆ, ಕಿತ್ತಲೆ ಇದೆ, ಆಮೇಲೆ ವಾಟರ್ ಆಪಲ್ ಇದೆ, ಮತ್ತು ಇನ್ನೂ ಅನೇಕ ಜಾತಿಯ ಹಣ್ಣಿನ ಗಿಡಗಳನ್ನ ಬೆಳೆಸಿದ್ದೀವಿ. ಮತ್ತು ಈ ತೆಂಗಿನ ಗಿಡ ಅಡಿಕೆ ಗಿಡ ಸಾಲಿದೆಯಾ, ಸಾಲಿನ ಮೇಲ್ಭಾಗದ ದಿಂಡಿನಲ್ಲಿ ಮತ್ತು ನಾವು ಬಾಳೆ, ನುಗ್ಗೆ, ಎಲ್ಲಕ್ಕಿಂತ ಜಾಸ್ತಿ ಈ ಅಗಸೆ ಗಿಡಗಳನ್ನ ಬೆಳೆಸಿದ್ವಿ. ನೆರಳಿಗೋಸ್ಕರ ನಮಗೆ ಆಶ್ಚರ್ಯ ಆಯ್ತು. ನಾವು ಅಡಿಕೆ ಗಿಡ ಹಾಕಿದ್ವಿ, 8-9 ತಿಂಗಳಲ್ಲಿ ಅದು 25 ಅಡಿ ಎತ್ತರ ಬೆಳೆದ್ಬಿಡ್ತು. ಈಗ ಒಳ್ಳೆ ಮಳೆ ಆಗಿದ್ರಿಂದ ಈ ಗಾಳಿಗೆ ಬಿದ್ದೋಗ್ತವೆ ಅಂದ್ಬಿಟ್ಟು ಕೆಲವು ನಮ್ಮ 4-5 ಮರ ಬಿತ್ತು. ಅದು ನೋಡ್ಬಿಟ್ಟು ನಾವು ಅದನ್ನ 10 ಅಡಿ ಅಂತರದಲ್ಲಿ ಕಟ್ ಮಾಡಿಸ್ಬಿಟ್ಟಿದೀವಿ. ಕಟ್ ಮಾಡಿಸಿದಾಗೆಲ್ಲ ಕೆಳಗಡೆ ಅದನ್ನೇ ಗೊಬ್ಬರ ಆಗ್ತಾ ಇದೆ ನಮಗೆ. ಅದನ್ನ ನಾವು ಯಾವ್ದು ಇದು ಮಾಡಿ ಆ ದಿಂಡೆ ಮೇಲೆ ಹಾಕ್ಬಿಟ್ಟಿದೀವಿ. ಅದೇ ಒಳ್ಳೆ ಕಾಂಪೋಸ್ಟ್ ಆಗುತ್ತೆ ನಮಗೆ. ನೀವು ನೋಡಿರ್ಬೋದು, ಮಲಬರಿ ರೇಷ್ಮೆ ಗಿಡದಿಂದ ನೋಡಿ, ಅದು ರೇಷ್ಮೆ ಗಿಡ, ಮಲಬರಿ ರೇಷ್ಮೆ, ಅದರ ಹಣ್ಣುಗಳು ತುಂಬಾ ಚೆನ್ನಾಗಿರುತ್ತೆ. ನಂತರ ಅಗಸೆ ಇದೆ, ಮಾವಿದ್ ನೋಡಿ, ಇದು ಮಾವಿದೆ ಸರ್. ಇದು ಮಾವು ಹಾಕಿ ಎಷ್ಟು ದಿವಸ ಆಯ್ತು ಸರ್? ಮಾವಿದ ಹಾಕಿ ಕೇವಲ 8 ತಿಂಗಳಾಯ್ತು ಸರ್. 8 ತಿಂಗಳು. ಇದು ಶಾಂಪಲ್ಗೆ 2, ಈ ಶಾಂಪಲ್ ಮಾತ್ರ 2 ಎಲ್ಲ ಹೂವು ಕಿತ್ತಾಕ್ಬಿಟ್ವಿ. ನಮ್ಗೆ ಯಾವ ಜಾತಿಯನ್ನು ತಿಳ್ಕೊಳ್ಳೋಕೋಸ್ಕರ 2 ಬಿಟ್ವಿ. ಇದು ದಶರಿ ಸರ್, ಇದು ದಶರಿ ಮಾವು. ಇಲ್ಲಿ ಲಿಂಬು ಇದೆ, ನಿಂಬೆಹಣ್ಣಿ ಗಿಡ ಇದೆ, ಅಂದ್ರೆ ಹಣ್ಣಿನ ಗಿಡಗಳು ಹಾಕಿದ್ವಿ. ಎಲ್ಲ ಹಣ್ಣಿನ ಗಿಡಗಳಲ್ಲಿ ಚಕೋತ ಹಾಕಿದ್ವಿ ಸರ್, ಕಿತ್ಲೆ ಹಣ್ಣು ಹಾಕಿದ್ವಿ, ಸೇಬಿನ ಗಿಡ ಹಾಕಿದ್ವಿ, ತೋರಿಸ್ತೀವಿ. ಸೇಬಿನ ಗಿಡ ಇದೆ, ಆಮೇಲೆ ಬಾಳೆಹಣ್ಣಿನ ಗಿಡ ಇದೆ, ಆಮೇಲೆ ವಾಟರ್ ಆಪಲ್ ಇದೆ, ಆಮೇಲೆ ಇದು ಇನ್ನು ಸರ್ ಘಮಘಮ ಅನ್ನಿಸುತ್ತೆ ಸರ್. ಅದು ಪೊನ್ನೆಹಣ್ಣಿನ ಗಿಡ ಇದೆ, ಜುಮ್ನೆ ಹಣ್ಣಿನ ಗಿಡ ಇದೆ. ಎಲ್ಲ ಗಿಡಗಳನ್ನು ಕೊಡಿಸಿದ್ವಿ ಸರ್ ಇದರಲ್ಲಿ. ಸರ್ ಇದು 1 ವರ್ಷ ಆಯ್ತಾ ಈಗ ಗಿಡ? ಸರ್ 1 ವರ್ಷ ಆಗಿಲ್ಲ ಸರ್, ಇದು ಇನ್ನು 10 ತಿಂಗಳು. ಇದು 10 ತಿಂಗಳು ತೋಟ ಇದು. 10 ತಿಂಗಳು ಇದರಲ್ಲಿ ಉಳುಮೆ ಇಲ್ಲ, ಏನಿಲ್ಲ ಸರ್, ಯಾವ್ದು ಇಲ್ಲ ಸರ್. ಕಳೆ ಕೀಳಿಸ್ತೀವಿ ಸರ್. ಕಳೆ ಬಂದ ಕಾಂಗ್ರೆಸ್ ಗಿಡ ಬರುತ್ತೆ, ಅದನ್ನ ಕೀಳಿಸ್ತೀವಿ. ಇನ್ ಯಾವುದೇ ಒಂದು ನೈಸರ್ಗಿಕ ಬೆಳೆಸಿದ್ವಿ. ಇದುವರೆಗೂ ನಾವು ಒಂದು ಇಡೀ ಸೀಮೆ ಗೊಬ್ಬರ ಹಾಕಿಲ್ಲ. ಬರೀ
ಮೊದಲು ಇದು ಮಾಡೋದಕ್ಕೆ ಮುಂಚೆ 2 ಸರ್ತಿ ಇದು ಮಾಡಿದ್ವಿ. ಅಗಸೆ, ಅಪ್ಸೆಂಡ್ಗು ಮತ್ತು ಡೇಂಚ ಮತ್ತು ಉರುಳಿ ಎಲ್ಲ ಪಂಚಧಾನ್ಯ ನವಧಾನ್ಯಗಳು ಮಾಡಿ ಅದನ್ನ 2 ಸರ್ತಿ ರೋಡ್ಸ್ಬಿಡಿ ಸರ್. ಅದೇ ನಮಗೆ ಮೊದಲು ಅದು ಪಕ್ವಾಯಿತು. ಪಕ್ವಾದ ನಂತರ ಈ ತರ ಮಾಡಿದ್ವಿ. ಇಲ್ಲಿ ಯಾವುದೇ ಒಂದು ಟ್ರ್ಯಾಕ್ಟರ್ ಅಲ್ಲಿ ಯಾವುದು ಒಳಗಡೆ ಬರಂಗಿಲ್ಲ ಸರ್. ಈಗ ಈ 30 ಗುಂಟೆ ಒಳಗೆ ತೆಂಗು ಎಷ್ಟಿದೆ ಸರ್? ತೆಂಗು 36 ಗಿಡ ಇದೆ ಸರ್. ಹತ್ತತ್ರ 36 ಇಲ್ಲ ಸರ್, 36 ಇಲ್ಲ. 1 2 3 4 8 20 ಗಿಡ ಇದೆ ಸರ್. ತೆಂಗು 20. ಅಡಿಕೆ ಎಷ್ಟಿದೆ ಸರ್? ಅಡಿಕೆ ಒಂದು 250 ಇದೆ ಸರ್. 250. ಮತ್ತೆ ಹಣ್ಣಿನ ಗಿಡಗಳು ಅದೆಲ್ಲ ನನ್ನ ಲೆಕ್ಕ ಇಟ್ಟಿಲ್ಲ ಸರ್. ಅಂದಾಜು ಅದು ಇಲ್ಲ ಸರ್, ಅಷ್ಟಿಲ್ಲ ಸರ್. ಕಡಿಮೆ ಇದೆ. ಒಂದು 150 ಇರ್ಬೋದು. 100-150 ಇರ್ಬೋದು. ಎಷ್ಟು ಸಂಖ್ಯೆ? 30 ಗುಂಟೆಯಲ್ಲಿ ಇದೆ ಸರ್. ಇಷ್ಟಿದೆ 30 ಗುಂಟೆಯಲ್ಲಿ ಸರ್. ಸರ್, ಇದು ಪಂಚತರಂಗಿಣಿ ಕಾನ್ಸೆಪ್ಟ್ ನಮ್ಮಲ್ಲಿ ಬಂದು ಎಷ್ಟು ವರ್ಷಗಳಾಯ್ತು ಸರ್? ಪಂಚತರಂಗಿಣಿ ನನಗಷ್ಟು ಇದಿಲ್ಲ. ನಮ್ಮ ಪ್ರಸನ್ನ ಕುಮಾರ್ ಅಂತ ಇದ್ದಾರೆ, ಅವರು ಹೆಚ್ಚಿನ ಮಾಹಿತಿ ಇದೆ. ಅವರೇ ಬಂದು 10-15 ವರ್ಷ ತೋಟಗಳಿದ್ದಾವೆ. ಇದೆ ಸರ್, ಇಲ್ಲಿ ನಮ್ಮ ಇದತ್ರ ಇದೆ ಸರ್. ಅದು ತಾವು ಒಂದ್ಸರಿ ನೋಡ್ಬೇಕು ಸರ್. ಇಲ್ಲಿ ಬೆಳ್ಳಾವಿಯಿಂದ ಸ್ವಲ್ಪ ಮುಂದೆ ಮಸನಾಪುರ ಅಂತ ಇದೆ. ಮಸನಾಪುರದಲ್ಲಿ ಚೆನ್ನಕೇಶವ ಅಂತ ಇದ್ದಾರೆ. ಅವರು ಚೆನ್ನಕೇಶವ ಫಾರ್ಮ್ ಅಂತೆಲ್ಲ ಹೆಸರಿಟ್ಟಿದ್ದಾರೆ. ಅವರು 250 ಜಾತಿ ಹಣ್ಣಿನ ಗಿಡಗಳು ಹಾಕಿದ್ದಾರೆ ಸರ್. ಅವರು 8 ವರ್ಷದಿಂದ ಮಾಡ್ತಾ ಇದ್ದಾರೆ. 8 ವರ್ಷ ಅವ್ರ ತಂದೆ ಮೃತ್ಯುಂಜಯಪ್ಪ ಅಂದ್ಬಿಟ್ಟು ಅವರುಗಳು ತುಂಬಾ ಮಾದರಿ ರೈತರಾಗಿ ಅವರೇ ನಮಗೆ ಅವರ ತೋಟ ಹೋಗಿ ಸೆಂಟ್ರಲ್ ಮಿನಿಸ್ಟರ್ ಬಂದಿದ್ರು ಸರ್. ಗಿರೀಶ್ ಅಂದ್ಬಿಟ್ಟು ಗಿರಿರಾಜ್ ಸಿಂಗ್ ಬಂದಿದ್ರು ಸರ್. ಅವರು ನಮ್ಮ ಆರ್ಗ್ಯಾನಿಕ್ಸ್ ಅಂತ ಪ್ರತಿ ವಾರ ಒಳ್ಳೆ ಹಣ್ಣುಗಳು ತರ್ತಾರೆ. ಆ ಹಣ್ಣುಗಳೇ ನಾವು ಹೆಸರೇ ಕೇಳಿರಲ್ಲ ಅಂತ ಹಣ್ಣುಗಳೇ ತಂದಿರ್ತಾರೆ. ಅವನ್ನೆಲ್ಲ ನಾವು ತುಮಕೂರಲ್ಲೇ ಸೇಲ್ ಅಷ್ಟು ಚೆನ್ನಾಗಿ ನಡೀತಾ ಇದೆ ಸರ್. ಮೈಸೂರಿನಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇದ್ದಾರೆ. ಅಲ್ಲಿ ಗೆಡ್ಡೆ ಗೆಣಸಿಂದು ಸಮ್ಮೇಳನ ಎಲ್ಲ ಮಾಡಬೇಕು ಅಂತ ಇದ್ದಾರೆ. ನಾನು ಹೋಗಿಲ್ಲ, ಹೋಗಿ ನೋಡ್ಕೊಂಡ್ಬರ್ಬೇಕು ಅಂತ ಇದ್ದೀನಿ. ಒಟ್ಟು ನಿಮ್ಮ ತುಮಕೂರಿನ ಸುತ್ತಮುತ್ತಲ ಭಾಗದ ರೈತರಿಂದ ಪ್ರಯೋಗಗಳನ್ನ ಮಾಡ್ತಾ ಇದ್ದೀವಿ ಸರ್. ಮುಂದಿನ ದಿನಮಾನಗಳು ಈ ಒಂದು ಭಾಗದಲ್ಲಿ ಒಂದು ಬೇರೆ ಬೇರೆ ಕನಸುಗಳು ಕಟ್ಕೊಂಡಿದ್ದಾರೆ. ಈ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆ ಕನಸುಗಳು ಇಟ್ಟಿದೆ ಸರ್. ಒಂದು ಆಯುರ್ವೇದಿಕ್ ಹಾಸ್ಪಿಟಲ್ ಮಾಡಬೇಕು ಅಂತೀವಿ. ಎಲ್ಲರೂ ಓಲ್ಡ್ ಏಜ್ ಹೋಮ್ ಅಂತಾರೆ. ಓಲ್ಡ್ ಏಜ್ ಹೋಮ್ ಅಲ್ಲ, ಓಲ್ಡ್ ಏಜ್ ರೆಸಾರ್ಟ್ ಅಂತ ಮಾಡಬೇಕು ಅಂತ ಇದ್ದೀವಿ. ಇದು ಬೆಂಗಳೂರು ಸಮೀಪ ಇರೋದ್ರಿಂದ ಮತ್ತು ಈ ಪರಿಸರ ತುಂಬಾ ಚೆನ್ನಾಗಿರೋದ್ರಿಂದ ಬಂದವರೆಲ್ಲ ಹೇಳ್ತಾ ಇದ್ದಾರೆ ಒಂದು ಓಲ್ಡ್ ಏಜ್ ರೆಸಾರ್ಟ್ ಮಾಡಿ ಅಂದ್ಬಿಟ್ಟು ಅದಕ್ಕೆ ಪೂರ್ವಭಾವಿಯಾಗಿ ಒಂದು ಮಣ್ಣಿನ ಇಟ್ಟಿಗೆಗಳೆಲ್ಲ ಒಂದು ಮನೆ ಕಟ್ಟಿಸಿದ್ದೀವಿ. ಅದೊಂದು 20 ಚಿತ್ರ ಮನೆ ಕಟ್ಟಿಸಿದ್ದೀವಿ. ಮುಂದೆ ಕಾಟೇಜ್ಗಳೆಲ್ಲ ಬರುತ್ತೆ. ಅದೆಲ್ಲ ಇನ್ನೂ ಅದು ಎಲ್ಲ ಹಣಕಾಸಿನ ಸಹಾಯ ಹೇಗಾಗುತ್ತೋ ಹಾಗೆ ನಾವು ಮಾಡ್ತಾ ಹೋಗ್ತಾ ಇರ್ತೀವಿ ಸರ್. ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಸೋಲಾರ್ ಆಗಲೇ ನಾನು ಹೇಳಿದಾಗೆ ಸೋಲಾರ್ ಪಂಪ್ ಸೆಟ್ದು ಪ್ರಧಾನ ಮಂತ್ರಿಗಳ ಕುಸುಮ್ ಯೋಜನೆಯಲ್ಲಿ ನಮಗೆ ತುಂಬಾ ಅನುಕೂಲ ಆಗಿದೆ. ಅದು ವರದಾನ ಅಂತ ಹೇಳ್ಬೋದು ರೈತರಿಗೆ. ಅದು ಎಲ್ಲದೂ ಇದೆ ನಿಮ್ಮ ಕೃಷಿ ಭೂಮಿ. ಹಸು ಒಂದು ಸಾಕಿಲ್ಲ ಸರ್, ಯಾಕೆ ನಾವು ಇಲ್ಲಿ ತಂಗಿಲ್ಲ ಇನ್ನು. ಅದು ಸಾಕಿದ್ಮೇಲೆ 2 ನಾಟಿ ಹಸು ಇಟ್ಕೊಂಡು ಅದರಿಂದ ಈಗ ಬೇರೆಯವರಿಂದ ತಂದು ಜೀವಾಮೃತ ಮಾಡಿ ಪ್ರತಿ ಸಾಮಾನ್ಯವಾಗಿ 2 ತಿಂಗಳು ಒಂದ್ಸರಿ ನಾವು ಜೀವಾಮೃತ ನಮ್ಮ ತೋಟ ಕೊಡ್ತಾ ಇದ್ದೀವಿ ಮತ್ತು ಎರೆಹುಳು ಗೊಬ್ಬರ ಹಾಕ್ತಾ ಇದ್ದೀವಿ. ಇನ್ನು ಮುಂದೆ ನಾಟಿ ಹಸು ಸಾಕಬೇಕು ಅನ್ನೋ ಆಸೆ ತುಂಬಾ ಇದೆ. ದೇವರು ಅನುಕೂಲ ಮಾಡಿದಾಗ ಅದನ್ನ ಮಾಡ್ತೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಬಹಳಷ್ಟು ನೀವು ಇವತ್ತು ದಿವಸ ನೀವು ಹಿರಳ್ಳಿ ತೋಟಗಾರಿಕೆ ಇಲಾಖೆ ಹತ್ರ ಬಂದು KVK ಹತ್ರ ಬಂದು ನಿಮ್ಮನ್ನು ಭೇಟಿಯಾಗಿದ್ದು ತುಂಬಾ ಖುಷಿ ಆಯಿತು. ನೀವು ದೊಡ್ಡ ಮನಸ್ಸು ಮಾಡಿ ನಮ್ಮ ಜಮೀನಿಗೆ ಬಂದು ಇಷ್ಟೆಲ್ಲ ಮಾರ್ಗದರ್ಶನ ಮಾಡಿದ್ರಿ. ಅದರಿಂದ ನಿಮಗೂ ನಾವು ಧನ್ಯವಾದಗಳು. ನಮಸ್ಕಾರ ಸರ್. You